ಒಮ್ಮೆ ಕಾಲದಲ್ಲಿ ವಾಯುದೇವನ ಪುತ್ರ ಆಂಜನೇಯನು ಹಿಮಾಲಯದ ಪರ್ವತಗಳಲ್ಲಿ ತಪಸ್ಸಿನಲ್ಲಿ ತೊಡಗಿದ್ದ. ಆ ಸಮಯದಲ್ಲಿ ದೇವುಗಳು ಆತನಿಗೆ ಒಂದು ಮಹಾಕಾರ್ಯವನ್ನು ನೀಡಿದಳು. ಶ್ರೀರಾಮನ ಸಹಾಯಕ್ಕಾಗಿ ಸಮುದ್ರದಾಚೆಯ ಲಂಕೆಯಲ್ಲಿದ್ದ ಸೀತಾಮಾತೆಯನ್ನು ಹುಡುಕಬೇಕು ಎಂದು. ಆಂಜನೇಯನು ಆ ಕಾರ್ಯವನ್ನು ನಿಸ್ವಾರ್ಥದಿಂದ ಒಪ್ಪಿಕೊಂಡ. ಅವನು ಹಾರಾಟಕ್ಕೆ ಸಿದ್ಧನಾದಾಗ ಪರ್ವತಗಳು ಕಂಪಿಸಿದವು, ಸಮುದ್ರ ಉಕ್ಕಿದವು. ಒಂದು ದೊಡ್ಡ ಜಿಗಿತದಿಂದ ಅವನು ಲಂಕೆಯತ್ತ ಹಾರಿದನು. ಮಧ್ಯದಲ್ಲಿ ಸುರಸಾ ಎಂಬ ನಾಗಮಹಿಷಿ ಅವನನ್ನು ತಡೆಯಲು ಬಂದಳು. ಆಂಜನೇಯನು ಬುದ್ಧಿವಂತಿಕೆಯಿಂದ ತನ್ನ ರೂಪ ಬದಲಿಸಿ ಆಕೆಯ ಬಾಯಿಗೆ ಒಳಹೋಗಿ ಹೊರಬಂದು ಅವಳ ಆಶೀರ್ವಾದ ಪಡೆದನು. ಲಂಕೆಗೆ ತಲುಪಿದ ನಂತರ ಅವನು ಸೀತಾಮಾತೆಯನ್ನು ಅಶೋಕವಾಟಿಕೆಯಲ್ಲಿ ಕಂಡನು. ಅವಳಿಗೆ ಶ್ರೀರಾಮನ ಸಂದೇಶ ನೀಡಿ ಆಶ್ವಾಸನೆ ನೀಡಿದನು. ನಂತರ ರಾವಣನ ಸೇನೆಯೊಂದಿಗೆ ಧೈರ್ಯದಿಂದ ಹೋರಾಡಿ ಲಂಕೆಯನ್ನು ಸುಟ್ಟುಬಿಟ್ಟು ಹಿಂದಿರುಗಿದನು. ಈ ಸಾಹಸದಿಂದ ಆಂಜನೇಯನು ಭಕ್ತಿಯ, ಶೌರ್ಯದ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಯಿತನಾದನು. ಆ ದಿನದಿಂದ ಅವನು ಎಲ್ಲರ ಹೃದಯಗಳಲ್ಲಿ ಶಕ್ತಿಯ ಮತ್ತು ನಂಬಿಕೆಯ ದೇವರಾಗಿ ನೆಲೆಗೊಂಡನು.